ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ವಿನ್ನರ್ ಮ್ಯೂಟನ್ ಚೆಫ್ ರವರು ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವಿಡಿಯೋನ ಒಂದು ಸ್ಪೆಷಲ್ ರೆಸಿಪಿ ಹಾಕಿದ್ರು, ಪೊಟೆಟೊ ಆ್ಯಂಡ್ ಎಗ್ ರೆಸಿಪಿ. ಸೊ ಅದೇ ರೆಸಿಪಿನ ಫಸ್ಟ್ ಟೈಮ್ ಮಾಡ್ತಾ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಈ ರೆಸಿಪಿ ಹೇಗಾಗಿದೆ, ಟೇಸ್ಟ್ ಹೇಗಿದೆ ಅಂತ ನೀವು ನೋಡಬೇಕಾದ್ರೆ ವಿಡಿಯೋನ ಕೊನೆವರೆಗೆ ಪೂರ್ತಿಯಾಗಿ ನೋಡಿ. ಸೊ ಈ ರೆಸಿಪಿಗೀಗ ಏನೆಲ್ಲ ಬೇಕು ಅಂತ ನಾವು ರೆಡಿ ಮಾಡೋಣ, ಬನ್ನಿ. ಸೊ ಇಲ್ಲಿ ನಾನು 2 ಪೊಟೆಟೊ ಹಾಗೂ 4 ಮೊಟ್ಟೆ ತೊಗೊಂಡಿದ್ದೀನಿ. ಪೊಟೆಟೊನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊರಿಯಂಡರ್ ಲೀವ್ಸ್, ಆಮೇಲೆ ಖಾರದ ಪುಡಿ ತೊಗೊಂಡಿದ್ದೀನಿ. ಸೊ ನೀವು ಬೇರೆ ಪೌಡರ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಬೇಕು. ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಪೊಟೆಟೊ ಫ್ರೈ ಮಾಡಲಿಕ್ಕೆ. ಸೊ ಪೊಟೆಟೊ ಕ್ವಾಂಟಿಟಿ ಜಾಸ್ತಿ ಇದ್ದಷ್ಟು ಪೊಟೆಟೊ ಈ ಎಣ್ಣೆ ಕೂಡ ನಾವು ಜಾಸ್ತಿ ತೊಗೊಳ್ಬೇಕಾಗತ್ತೆ. ಈಗ ಪೊಟೆಟೊನ ನಾನು ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡಿ, ಯಾಕೆಂದರೆ ಅದು ತಳ ಹತ್ಕೊಳ್ಳುತ್ತೆ. ನೋಡ್ತಾ ಇರಬೇಕು, ಕೈ ಆಡಿಸ್ತಾ ಇರಬೇಕು. ನೋಡಿ, ಈಗ ಸ್ಲೋಲಿ ಸ್ವಲ್ಪ ಅದು ಎಣ್ಣೆ ಪಸೆ ಎಲ್ಲ ಹೋದ ಕೂಡಲೇ ತಳ ಹತ್ಕೊಳ್ಳುತ್ತೆ. ನಾನು ಈಗ ಅರಿಶಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಉಪ್ಪು. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಅರಿಶಿನ ಯಾಕೆ ಆ್ಯಡ್ ಮಾಡಿದರೆ ಅಂದರೆ, ನಾನು ಯೂಶ್ವಲಿ ನನ್ನ ಎಲ್ಲ ಅಡಿಗೆಯಲ್ಲೂ ಸ್ವಲ್ಪ ಅರಿಶಿನ ನಾನು ಕಾಮನ್ ಆಗಿ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಈಗ ಇಲ್ಲಿ ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡು ಎಗ್ನ ನಾವು ಕಟ್ ಮಾಡಿ ಹಾಕ್ಕೊಳ್ಬೇಕು. ಸೊ 4 ಮೊಟ್ಟೆನ ನಾನು ಕಟ್ ಮಾಡಿ ಇಲ್ಲಿ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಕ್ವಾಂಟಿಟಿ 1-2 ಸ್ಪೂನ್ ಸಾಕಾಗ್ತದೆ. ಸೊ 2 ಪೊಟೆಟೊಗೆ 4 ಮೊಟ್ಟೆ ತೊಗೊಂಡಿದ್ದೀನಿ. ಸೊ ಪೊಟೆಟೊ ಕ್ವಾಂಟಿಟಿ ಜಾಸ್ತಿ ತೊಗೊಂಡಷ್ಟು ಮೊಟ್ಟೆದು ಕೂಡ ಕ್ವಾಂಟಿಟಿ ಜಾಸ್ತಿ ತೊಗೊಳ್ಬೇಕಾಗತ್ತೆ. ಸೊ ಇಲ್ಲಿ ಪೊಟೆಟೊ ಫ್ರೈ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಎಗ್ನ ಈ ಬಾಣಲೆಗೆ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು, ಏನೂ ಟಚ್ ಮಾಡದೆ. ಈ ಕನ್ಸಿಸ್ಟೆನ್ಸಿಗೆ ಬಂದಾದಮೇಲೆ ಈಗ ನಾನು ಇಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೇಕಿದ್ದರೆ ನೀವು ಗರಂ ಮಸಾಲ ಪೌಡರು ಬೇರೆ ಯಾವುದಾದ್ರೂ ನಿಮಗೆ ಆ್ಯಡ್ ಮಾಡ್ಕೊಳ್ಬೇಕು ಪೌಡರ್ಸ್ಗಳನ್ನು ಅಂದರೆ ಹಾಕ್ಕೊಳ್ಬೋದು. ಚಿಲ್ಲಿ ಫ್ಲೇಕ್ಸು ಹಾಕ್ಕೊಳ್ಬೋದು. ಈಗ ಸ್ಲೋಲಿ ಕೈ ಆಡಿಸ್ತಾ ಸ್ಲೋಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟಿಗೆ ಸಾಲ್ಟ್ ಹಾಕ್ತಾ ಇದ್ದೀನಿ, ಗ್ರೀನ್ ಚಿಲ್ಲಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಪುನೊಂದು ಸಲ ಹೀಗೆ ಮಿಕ್ಸ್ ಮಾಡಿ, ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ನಾವು ಈಗಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಪೊಟೆಟೊನ ಆ್ಯಡ್ ಮಾಡ್ಕೊಳ್ಬೇಕು. ತುಂಬಾ ಸಿಂಪಲ್ ಆಗಿದೆ, ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಒಂದೇ 2 ಇಂಗ್ರೀಡಿಯೆಂಟ್ಸು, ಆಮೇಲೆ ಸ್ವಲ್ಪ ಯಾವುದಾದ್ರೂ 1-2 ಪೌಡರ್ಸ್ ಇದ್ದರೂ ಸಾಕಾಗುತ್ತೆ. ಸೊ ನೋಡಿ, ಈಗ ಪೊಟೆಟೊ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಪುನಃ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ನೀವು ಇಲ್ಲಿ ಟೇಸ್ಟ್ ಮಾಡಿ, ಪೌಡರ್ ಸ್ಪೈಸಿ ಕಮ್ಮಿ ಇದ್ದರೆ ಬೇರೆ ಪೌಡರ್ಸ್ ಕೂಡ ಆ್ಯಡ್ ಮಾಡ್ಬೋದು. ಈಗ ಪ್ಲೇಟ್ಗೆ ಸರ್ವ್ ಮಾಡಿ ರೆಸಿಪಿ ಹೇಗಾಗಿದೆ ಅಂತ ಟೇಸ್ಟ್ ನೋಡಿ ನಿಮಗೆ ಹೇಳ್ತೀನಿ.
ಸೊ ಈಗ ಟೇಸ್ಟ್ ಮಾಡಿ ನಿಮಗೆ ಹೇಗಾಗಿದೆ ಅಂತ ತಿಳಿಸ್ತೀನಿ ನೋಡಿ. ತುಂಬಾ ಬಿಸಿಯಾಗಿದೆ ಫ್ರೆಂಡ್ಸ್. ನನಗಂತೂ ವೇಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ವಾವ್, ಸೂಪರ್, ಮಾತೇ ಬರ್ತಾ ಇಲ್ಲ, ಅಷ್ಟು ಟೇಸ್ಟ್ ಆಗಿದೆ ನಿಜವಾಗ್ಲೂ. ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋ ಒಂದು ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ ರಘು ಸರ್ ತುಂಬ ಥ್ಯಾಂಕ್ಸ್. ಎಲ್ಲರೂ ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಜವಾಗ್ಲೂ ಇದು ತುಂಬಾ ಟೇಸ್ಟಿಯಾಗಿದೆ. ಟೇಕ್ ಕೇರ್, ಬಾಯ್ ಬಾಯ್.